ಎಲ್ಲರಿಗೂ ನಮಸ್ಕಾರಗಳು. ನಿದ್ರೆ ಸಮಯದಲ್ಲಿ ಬೀಳುವ ಪ್ರತಿಯೊಂದು ಕನಸು ಕೂಡ ಅರ್ಥಹೀನವಲ್ಲ. ಪ್ರತಿಯೊಂದು ದೃಶ್ಯದ ಹಿಂದೆ ಒಂದು ವಿಶೇಷ ಸಂದೇಶ ಹಾಗೂ ಭವಿಷ್ಯದ ಸುಳಿವು ಅಡಗಿರುತ್ತೆ ಎಂದು ನಂಬಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ಕಾಣುವ ಕನಸುಗಳು ನಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಸಂಭವಿಸಬಹುದಾದ ಒಳ್ಳೆಯ ಅಥವಾ ಕೆಟ್ಟ ಸನ್ನಿವೇಶಗಳನ್ನ ಮುನ್ಸೂಚನೆಯಾಗಿ ನೀಡುತ್ತೆ. ಈ ಹಿನ್ನೆಲೆಯಲ್ಲಿ ಕನಸಲ್ಲಿ ಬಟ್ಟೆ ಒಗೆಯುವುದನ್ನು ನೋಡಿದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಒಂದು ಸ್ವಚ್ಛವಾದ ಬಟ್ಟೆ ಒಗೆಯುತ್ತಿರುವಂತೆ ಕನಸು. ಒಂದು ವೇಳೆ ನಿಮ್ಮ ಕನಸಿನಲ್ಲಿ ನೀವು ಅತ್ಯಂತ ಸ್ವಚ್ಛವಾದ ಬಟ್ಟೆಗಳನ್ನ ಒಗೆಯುತ್ತಿರುವುದನ್ನ ಕಂಡರೆ ಅದು ಅತ್ಯಂತ ಶುಭ ಸಂಕೇತ. ಇದರರ್ಥ ನಿಮ್ಮ ಜೀವನದ ಹಾದಿ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದೆ ಮತ್ತು ನೀವು ಮಾನಸಿಕವಾಗಿ ಶಾಂತ ಹಾಗೂ ಸ್ಥಿರವಾಗಿದ್ದೀರಾ. ಇಂತಹ ಕನಸು ಭವಿಷ್ಯದಲ್ಲಿ ಬರಲಿರುವ ಶುಭ ಸುದ್ದಿಯ ಸಂಕೇತವಾಗಿದ್ದು, ದೀರ್ಘಕಾಲದಿಂದ ನೀವು ಪೂರ್ಣಗೊಳಿಸಲು ಪ್ರಯತ್ನಿಸುತ್ತಿರುವ ಅಪೂರ್ಣ ಕೆಲಸಗಳು ಶೀಘ್ರದಲ್ಲಿ ಯಶಸ್ವಿಯಾಗಿ ಮುಕ್ತಾಯಗೊಳ್ಳಲಿದೆ ಎಂದು ಇದು ಸೂಚಿಸುತ್ತೆ. 2. ಕೊಳಕು ಬಟ್ಟೆ ಒಗೆಯುತ್ತಿರುವುದು. ಮತ್ತೊಂದೆಡೆ ಕನಸಲ್ಲಿ ಕೊಳಕು ಬಟ್ಟೆಗಳನ್ನು ನೋಡುವುದು ನೀವು ಪ್ರಸ್ತುತ ಎದುರಿಸುತ್ತಿರುವ ನಕಾರಾತ್ಮಕತೆ ಅಥವಾ ಸಮಸ್ಯೆಗಳಿಂದ ಹೊರಬರಲು ಪ್ರಯತ್ನಿಸುತ್ತಿರುವುದನ್ನು ತೋರಿಸುತ್ತೆ. ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಇದ್ದರೂ ಸಹ ಈ ಕನಸು ಒಂದು ಆಶಾವಾದಿ ಮುನ್ಸೂಚನೆಯಾಗಿದೆ. ಅಂದ್ರೆ ಶೀಘ್ರದಲ್ಲೇ ನಿಮ್ಮ ಜೀವನದ ತೊಂದರೆಗಳು ಕ್ರಮೇಣ ಕಡಿಮೆಯಾಗಿ ಹೊಸ ಮತ್ತು ಉತ್ತಮ ಬದಲಾವಣೆಗಳು ಕಂಡುಬರಲಿವೆ ಎಂಬ ಭರವಸೆಯನ್ನ ಈ ಕನಸು ನೀಡುತ್ತೆ. 3. ಬೇರೆಯವರ ಬಟ್ಟೆ ಒಗೆಯುತ್ತಿರುವಂತೆ ಕನಸು. ಒಂದು ವೇಳೆ ನೀವು ಬೇರೆಯವರ ಬಟ್ಟೆಗಳನ್ನ ಒಗೆಯುತ್ತಿರುವಂತೆ ಕನಸು ಕಂಡರೆ ಅದು ನಿಮ್ಮ ಜೀವನದ ಆದ್ಯತೆಗಳ ಬಗ್ಗೆ ಯೋಚಿಸುವಂತೆ ಮಾಡುತ್ತೆ. ಅಂದರೆ ನೀವು ನಿಮ್ಮ ಸ್ವಂತ ಹಿತಾಸಕ್ತಿಗಿಂತ ಇತರರ ಕಾಳಜಿ ಮತ್ತು ಸಮಸ್ಯೆಗಳಿಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದೀರಿ ಎಂದರ್ಥ. ಇತರರಿಗೆ ಸಹಾಯ ಮಾಡುವ ಭರದಲ್ಲಿ ನಿಮ್ಮನ್ನು ನೀವು ನಿರ್ಲಕ್ಷಿಸುತ್ತಿದ್ದೀರಿ ಎಂದು ಈ ಕನಸು ಎಚ್ಚರಿಕೆಯಾಗಿ ನೀಡುತ್ತೆ. ಆದ್ದರಿಂದ ಈಗ ನಿಮ್ಮ ಸ್ವಂತ ಅಗತ್ಯಗಳು ಮತ್ತು ಅಭಿವೃದ್ಧಿಯ ಬಗ್ಗೆಯೂ ಗಮನ ಹರಿಸುವ ಸಮಯ ಬಂದಿದೆ ಎಂದು ಇದು ನೆನಪಿಸುತ್ತೆ. 5. ನದಿಯಲ್ಲಿ ಬಟ್ಟೆ ಒಗೆಯುತ್ತಿರುವಂತೆ ಕನಸು. ನದಿ ಅಥವಾ ಸರೋವರದಂತಹ ಪವಿತ್ರ ಜಲಮೂಲಗಳಲ್ಲಿ ಬಟ್ಟೆ ಒಗೆಯುವ ಕನಸು ಬಿದ್ದರೆ ಅದು ಆಧ್ಯಾತ್ಮಿಕ ಶುದ್ಧೀಕರಣದ ಸಂಕೇತವಾಗಿದೆ. ನೀವು ನಿಮ್ಮ ಮನಸ್ಸು ಮತ್ತು ಆತ್ಮವನ್ನ ಉತ್ತಮಗೊಳಿಸುವ ಹಾದಿಯಲ್ಲಿ ಸಾಗುತ್ತಿದ್ದೀರಿ ಎಂಬುದನ್ನು ಇದು ಸೂಚಿಸುತ್ತೆ. ಇಂತಹ ಕನಸು ಬಿದ್ದರೆ ದೀರ್ಘಕಾಲದಿಂದ ನಿಂತು ಹೋದ ಕೆಲಸಗಳು ಇತರರ ಸಹಕಾರದೊಂದಿಗೆ ಪೂರ್ಣಗೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುವ ಸಾಧ್ಯತೆಗಳು ಇವೆ.